ನವೆಂಬರ್ 19, 2012 ಬೆಳಿಗ್ಗೆ 8 ಗಂಟೆ. ವಿವೇಕ್, ಹೋಮ್ವರ್ಕ್ ಮಾಡಿರೋ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದೀನಪ್ಪ. ಎತ್ತಿಟ್ಕೊಂಡಿದ್ದೇನಮ್ಮ. ನೀನ್ ಇಟ್ಕೊಂಡಿದ್ಯ ಚಿನ್ನಿ? ಮಂಗಳ, ಇನ್ನೂ ಆಗಿಲ್ಲೇನೋ? ಎಷ್ಟೊತ್ತು ಲೇಟ್ ಆಯ್ತು? ಬಾ. ಆಯ್ತರಿ, ಬಂದೆ. ಬಂದ್ರ ಟೈಮ್ ಆಯ್ತು. ಬೇಗ ಬಾ, ಟೈಮ್ ಆಯ್ತು. ಬಂದೇರಿ, ಆಯ್ತು. ಬಾಪ. ಬರ್ತೀವಿ. ಬಾಯ್. ನಿಧಾನ. ಬಾಯ್. ಇಂಥ ಒಂದು ದೃಶ್ಯ ತೀರಾ ಸಾಮಾನ್ಯ. ಮಕ್ಕಳನ್ನ ಸ್ಕೂಲ್ ವ್ಯಾನ್ ಕಳಿಸೋದು ಅಥವಾ ತಾವೇ ಸ್ಕೂಲ್ ಬಿಟ್ಟು ಬರೋದು ನಗರಗಳಲ್ಲಿ ಇವತ್ತು ತೀರಾ ಕಾಮನ್ ಅನ್ಸೋ ವಿಷಯ. ಅದೇ ರೀತಿ ಬೆಂಗಳೂರು ಶ್ರೀನಗರದಲ್ಲಿರೋ ಕುಮಾರ್ ಹಾಗೂ ಮಂಗಳ ದಂಪತಿಗಳ ಕುಟುಂಬದಲ್ಲೂ ನಡೆಯುತ್ತೆ. ಗಂಡ ಹೆಂಡತಿ ಹಾಗೂ 2 ಗಂಡು ಮಕ್ಕಳ ಹಿತಮಿತವಾದ ಸಂಸಾರ. ಆದರೆ 2012 ನವೆಂಬರ್ 19ನೇ ತಾರೀಕು ಗಂಡ ಮಕ್ಕಳನ್ನ ಖುಷಿಯಿಂದ ಟಾಟಾ ಮಾಡಿ ಕಳಿಸ್ಕೊಟ್ಟ ಮಂಗಳ ಒಂದು ದುರಂತ ಸುದ್ದಿಯನ್ನ ಕೇಳಬೇಕಾಯ್ತು. ನವೆಂಬರ್ 19, 2012 ಬೆಳಿಗ್ಗೆ 8:45. ಹೆಸರೇನು? ಏ ಸ್ವಾಮಿ, ನಿಮ್ಮ ಹೆಸರೇನು? ಸಿದ್ದಪ್ಪ ಸ್ವಾಮಿ ನನ್ನ ಹೆಸರು. ಇವನೇನಾಗಬೇಕು ನಿಮ್ಗೆ? ಸ್ವಂತ ತಮ್ಮ ಸ್ವಾಮಿ. ಕ್ಷಮಿಸಿ, ನಿಮ್ ಬ್ರದರ್ದು ಸ್ಪಾಟ್ ಡೆತ್ ಆಗಿದೆ. ಹಿಟ್ ಅಂಡ್ ರನ್ ಕೇಸು. ಕುಮಾರ, ಯಾರೋ ಜೋರಾಗಿ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತೀವಿ. ಇವ್ರ ಫ್ಯಾಮಿಲಿ ಏನ್ ಮಾಡ್ತಿದ್ದಾರೆ ಈಗ? ಹೆಂಡತಿ 2 ಮಕ್ಕಳಿದ್ದಾರೆ ಸ್ವಾಮಿ. ಹೆಂಡತಿಗೆ ವಿಷಯ ಮುಗಿಸಿದ್ದೀನಿ. ಹಾಸ್ಪಿಟ್ಲ್ ಬಂದು ಫಾರ್ಮಾಲಿಟೀಸ್ ಮುಗಿಸಿ ಬಾಡಿನ ತಗೊಂಡೋಗಿ. ಹಾಗೇನೆ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಕೊಡಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಮಾಧಾನ ಮಾಡ್ಕೊಮ್ಮ. ಯಾರೋ ಪಾಪಿಗಳು ನಮ್ ಕುಮಾರನ್ ಗಾಡಿಗೆ ಡಿಕ್ಕಿ ಹೊಡೆದು ನಿಲ್ಸದೆ ಹೋಗ್ಬಿಟ್ಟಿದ್ದಾರೆ. ಯಾರನ್ ಗೊತ್ತಾಯ್ತಾ ಬಾವ? 100 ಗಾಡಿಗಳು ಓಡಾಡುತ್ತೆ. ಯಾರ್ದು ಅಂತ ಹೇಗಮ್ಮ ಗೊತ್ತಾಗುತ್ತೆ? ಬಾಮ್ಮ, ಆಸ್ಪತ್ರೆಗೆ ಹೋಗೋಣ. ಎಲ್ಲ ಮುಗ್ದೋಯ್ತು ಅಂತಿರಲ್ಲ ಬಾವ, ಅಲ್ಲಿ ನನ್ ಬಂದು ಏನ್ ಮಾಡ್ಲಿ? ಆಸ್ಪತ್ರೆಗೆ ಬಂದ್ರೆ ನೀನ್ ಸೈನ್ ಮಾಡ್ಬೇಕು. ಮುಂದೆ ಆಗೋ ಕೆಲ್ಸಗಳು ನೋಡೋಣ ಬಾ. ಮತ್ತೆ ಮಕ್ಕಳನ್ನ ಸ್ಕೂಲಿಂದ ಆಮೇಲೆ ಕರ್ಕೊಂಡ್ ಬರೋಣ ಬಾ. ನೋಡಮ್ಮ, ಅಳ್ತಾ ಕೂತ್ಕೊಂಡ್ರೆ ವಾಪಸ್ ಬರ್ತಾನ. ನಡಿ, ಆಸ್ಪತ್ರೆಗೆ ಹೋಗೋಣ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಪೋಸ್ಟ್ ಮಾರ್ಟಮ್ ಮುಗಿದಿದೆ. ಬಾಡಿನ ತಗೊಂಡೋಗ್ಬೋದು. ಸಂಜೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ನಿಮ್ಮ ಕಾರ್ಯ ಎಲ್ಲ ಮುಗಿದ್ಮೇಲೆ ಸಾಹೇಬರು ಬಂದು ನೋಡ್ಬೋದು. ಬನ್ನಿ, ಫಾರಮ್ಗೆ ಸೈನ್ ಹಾಕಿ. ಒಂದು ಕ್ಷಣದಲ್ಲಿ ನಡೆದು ಹೋದ ಅಪಘಾತ ಒಂದು ಇಡೀ ಕುಟುಂಬವನ್ನೇ ಬುಡಮೇಲು ಮಾಡಿಬಿಡುತ್ತೆ. ಕಾರಣ, ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದು ಆ ಮನೆಯ ಯಜಮಾನ. ಮಂಗಳ ಈಗ ಒಂಟಿ. 2 ಮಕ್ಕಳ ಜವಾಬ್ದಾರಿ ಬೇರೆ. ಮನೆಗೆ ಆಧಾರವಾಗಿದ್ದ ಗಂಡ ಹೀಗೆ ದಿಢೀರಂತ ಕಣ್ಮರೆ ಆಗ್ಬಿಟ್ರೆ ಹೆಂಡತಿ ಏನ್ ಮಾಡಬೇಕು? ಮುಂದೆ ಏನ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾಗಲೇ ಆಶ್ಚರ್ಯ ಹುಟ್ಟಿಸುವಂತ ಮತ್ತೊಂದು ವಿಷಯ ಗೊತ್ತಾಗತ್ತೆ. ನಿಮ್ಮ ತಮ್ಮನ ಹೆಸರು ಏನು ಅಂತ ಹೇಳಿದ್ರಿ? ಕುಮಾರನ್ ಸರ್. ನಿಮ್ಮ ತಮ್ಮನಿಗೆ ಆಗದೆ ಇರೋರು ಯಾರು ಇದ್ದಾರೇನ್ರಿ? ಯಾಕೆ ಸರ್? ನಿಮ್ಮ ತಮ್ಮ ಸತ್ತಿದ್ದು ಆಕ್ಸಿಡೆಂಟ್ ಇಂದಲ್ಲ. ಮತ್ತೆ ಹೇಗೆ ಸರ್? ಕೊಲೆ. ಅವ್ರನ್ನ ಯಾರೋ ಕೊಲೆ ಮಾಡಿದ್ದಾರೆ. ಸರ್, ಏನ್ ಹೇಳ್ತಾ ಇದ್ದೀರಾ ಸರ್? ನಾವು ಮೊದಲು ಆಕ್ಸಿಡೆಂಟ್ ಅಂತಾನೆ ಅನ್ಕೊಂಡಿದ್ವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗಿತ್ತು ಅದು ಕೊಲೆ ಅಂತ.
ತಲೆ ಮತ್ತೆ ಮೈ ಮೇಲೆ ಬಿದ್ದಿರೋ ಏಟ್ಗಳು ಮಚ್ಚೇಟಿಂದ ಆಗಿರೋದು ಅಂತ ಗೊತ್ತಾಗಿದೆ. ಅಯ್ಯೋ ಶಿವನೇ, ಕೊಲೆ ಆಗೋಗಿದ್ದಾನ? ಯಾರು ಸರ್ ಕೊಲೆ ಮಾಡಿದ್ದು? ಅದಕ್ಕೆ ಕೇಳಿದ್ದು, ನಿನ್ ತಮ್ಮಂಗೆ ಯಾರಾದ್ರೂ ಶತ್ರುಗಳಿದಾರ ಅಂತ. ಯಾರ ಜೊತೆಗಾದ್ರೂ ಜಗಳ ಹೊಡೆದಾಟ ಏನಾದ್ರೂ ಆಗಿದೆಯಾ? ನಂಗೇನು ಗೊತ್ತಿಲ್ಲ ಸ್ವಾಮಿ. ನಾನು ಬೇರೆ ಮನೆಯಲ್ಲಿ ಇರೋದು. ಹಬ್ಬ ಹರಿದಿನ ಅಂದ್ರೆ ಅವ್ರು ನಮ್ಮ ಮನೆಗೆ ಬಂದು ಹೋಗೋರು, ನಾನು ಅವ್ರ ಮನೆಗೆ ಹೋಗ್ತಿದ್ದೆ. ಹೀಗಾಗಿ ನಂಗೇನು ಗೊತ್ತಿಲ್ಲ ಸರ್. ಅವ್ರ ಹೆಂಡತಿ ಏನಾದ್ರೂ ಗೊತ್ತಿರ್ಬೋದು. ನೋಡಿ, ಇದು ಕೊಲೆ ಅಂತ ಗೊತ್ತಾಗಿದೆ. ನಾವು ಮಾಡ್ತಿರೋದು ಕೊಲೆ ತನಿಖೆ. ಈಗ ನೀವು ಕೊಡೋ ಹೇಳಿಕೆಗಳು ಬಹಳ ಮುಖ್ಯವಾಗ್ತದೆ. ಹೇಳಿ. ಅವ್ರು ಈಗ್ಲೂ ಕೊಲೆ ಆಗಿದ್ದಾರೆ ಅಂದ್ರೆ ನಂಬಕ್ ಆಗ್ತಾ ಇಲ್ಲ ಸರ್. ಯಾರಾದ್ರೂ ಯಾಕೆ ಅವ್ರನ್ನ ಕೊಲೆ ಮಾಡ್ತಾರೆ? ಕೊಲೆ ಮಾಡೋದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಲಾಭಕ್ಕಾಗಿ, ವ್ಯವಹಾರಕ್ಕಾಗಿ, ಹೆಣ್ಗಾಗಿ, ಸೇಡ್ಗಾಗಿ, ಹಣಕ್ಕಾಗಿ ಬೇಕಾದಷ್ಟು ಕಾರಣಗಳಿರ್ತವೆ. ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಯಜಮಾನರು ಇಂಥ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋದಾಗ್ಲಿ ಅಥವಾ ತಲೆ ಹಾಕೋದಾಗ್ಲಿ ಏನಾದ್ರೂ ಮಾಡಿದ್ರ? ನಂಗೇನು ಗೊತ್ತಿಲ್ಲ ಸರ್. ಅವ್ರ ವ್ಯವಹಾರದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಹೊರಗಡೆ ಅವ್ರ ಕಾಂಟ್ಯಾಕ್ಟ್ಸ್ ಬಗ್ಗೆ ನನ್ಗೇನು ಹೇಳ್ತಿರ್ಲಿಲ್ಲ ಸರ್. ನನ್ನ ಹತ್ರ ಬರೀ ನನ್ನ ಮಕ್ಕಳ ಬಗ್ಗೆ, ಮನೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರು ಅಷ್ಟೇ ಸರ್. ಅವನು ಸ್ವಲ್ಪ ಹಾಗೆ ಸ್ವಾಮಿ. ಮನೆಯವ್ರ ಹತ್ರ ಮಾತು ಕಮ್ಮಿ, ಸ್ನೇಹಿತರ ಜೊತೆ ಚೆನ್ನಾಗಿರ್ತಿದ್ದ. ಮನೆಗೆ ಬಂದ್ರೆ ಮೂಕ್ನಾಗಿರ್ತಾ ಇದ್ದ. ಇತ್ತೀಚೆಗೆ ಯಾರ ಜೊತೆಗಾದ್ರೂ ಜಗಳ ಆಗ್ಲಿ ಮನಸ್ತಾಪ ಆಗ್ಲಿ ಏನಾದ್ರೂ ಆಗಿತ್ತಾ? ಒಂದ್ ತಿಂಗಳಿಂದ ಸುರೇಶ್ ಅನ್ನೋರ್ ಜೊತೆ ಜಗಳ ಆಡಿದ್ದು. ಸುರೇಶ್ ಅನ್ನೋರ್ ಜೊತೆಗ ಏನಾಯ್ತು? ಸ್ವಲ್ಪ ವಿವರವಾಗಿ ಹೇಳಿ. ಏಯ್, ಯಾಕೋ ನಾನು ನಿನ್ಗೆ ಎಷ್ಟು ಸಲ ಫೋನ್ ಮಾಡೋರು ನೀನು ಫೋನೇ ರಿಸೀವ್ ಮಾಡೋದಿಲ್ಲ? ನಿನಗೋಸ್ಕರ ನಾನು ದಿನಕ್ಕೊಂದೊಂದು ಹೊಸ ಹೊಸ ಸಿಮ್ ತಗೊಂಡ್ಲಾ? ಏಯ್, ಗಂಡಸ್ತರ ವ್ಯವಹಾರ ಮಾಡೋ. ಈ ಫೀಲ್ಡಿಗೆ ಬರ್ಬೇಕಾದ್ರೆ ಬರೀ ದುಡ್ಡು ಒಂದಿದ್ರೆ ಸಾಲದ್ ಕಂಡ್ಲಾ? ಬಿಲ್ ಇರ್ಬೇಕು, ಬಿಲ್ಲು. ನೋಡೋ, ಬಾಯಿ ಬಂದ ಮಾತಾಡಬೇಡ. ನಾನು ಯಾಕೋ ನಿನ್ಗೆ ಹೆದರ್ಕೊಳ್ಳೆ? ಏಯ್, ನೀನ್ ಹೆದರ್ಕೊಳ್ತೀಯೋ ಬಿಡ್ತೀಯೋ ಅದೆಲ್ಲ ನನಗೆ ಬೇಕಾಗಿಲ್ವೋ? ನನಗೆ ಬರ್ಬೇಕಾಗಿರೋದು 2 ಲಕ್ಷ ಯಾವಾಗ ಕೊಡ್ತೀಯ ಹೇಳು ಮೊದಲು, ಅದೇಳು. ನೋಡೋ, ಪಾರ್ಟಿ ಇನ್ನೂ ದುಡ್ಡು ಕೊಟ್ಟಿಲ್ಲ. ಬಂದ್ ಕೂಡಲೇ ನಿನ್ ಶೇರ್ ನಿನ್ ಸಿಗುತ್ತೆ. ಏಯ್, ನಿನ್ ಕೈಲಾಗ್ಲಿಲ್ಲ ಅಂದ್ರೆ ನೀನ್ ಯಾಕೆ ಆ ಕೆಲಸ ಕೈ ಹಾಕ್ದೆ? ಆ ಡೀಲ್ ನಾನೇ ಮಾಡ್ಕೊಳ್ತಾ ಇದ್ದೆ. ಇದರಿಂದ ನಾನೇ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ. ನಾನೆಂತ ಕೆಟ್ಟ ನನ್ ಮಗ ಅಂತ ನೀನ್ ಇನ್ನೂ ಗೊತ್ತಿಲ್ಲ. ಇನ್ 2 ದಿನದಲ್ಲಿ ನನ್ನ ಹಣ ನನ್ನ ಕೈಗೆ ಸೇರ್ಲಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೇನೋ ಗೊತ್ತಿಲ್ಲ. ಸುರೇಶ, ಸುರೇಶ್, ಸುರೇಶ್. ಏನಾಯ್ತ್ರಿ? ಏಯ್, ಅದೆಲ್ಲ ನಿನ್ಗೆ ಯಾಕೆ? ನಾನೇ ನಿನ್ ಕರ್ದ್ನ? ನನ್ ಟೆನ್ಷನ್ ನನಗೆ. ಈ ರಾಮಾಯಣಲ್ಲಿ ನಿನ್ಗೆ ಹೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ. 3 ದಿನಗಳ ನಂತರ ಯಾರು ಬಂದೆ? ಎಲ್ಲಮ್ಮ ನಿನ್ ಗಂಡ? ಇವತ್ತು ಅವನ್ಗೊಂದು ಗತಿ ಕಾಣಿಸ್ತೀನಿ. ಕುಮಾರ, ಕುಮಾರ, ಏನ್ ರೂಮಲ್ಲಿ ಏನಾದ್ರು ಬಚ್ಚಿಟ್ಕೊಂಡಿದ್ಯೇನೋ? ಬಾರ, ಕೇಳಿ ತರ ಬಚ್ಚಿಟ್ಕೊಂಡಿದ್ಯಲ್ಲ, ಬಾರ. ಏಯ್, ನಾನ್ ಯಾಕೋ ಬಚ್ಚಿಟ್ಕೊಳ್ಳಿ? ಸಿಗ್ತೀನಿ ಅಂತ ಹೇಳಿದ್ದೆ ತಾನೆ? ಮತ್ತೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ಯಲ್ಲ? ಬರ್ದೆ ಸುಮ್ಮನೆ ಇದ್ಬಿಡಕ್ಕಾಗುತ್ತಾ? ನೋಡೋ, ನನಗೆ ಬರ್ಬೇಕಾಗಿದ್ದ 2 ಲಕ್ಷ ರೂಪಾಯಿ ಈಗಲೇ ಬಿಸಾಕೋ. ನಾನು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಈಗಲೇ ಹೋಗ್ಬಿಡ್ತೀನಿ. ಇನ್ನೇನು ನಿಮ್ಮನೇಲಿ ಕೂತ್ಕೊಂಡು ಮಟ್ಟ ಕಾವು ಕೊಡ್ಬೇಕಾಗುತ್ತಾ? ಏಯ್, ನನಗಿನ್ನೂ ಪಾರ್ಟಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ದೆ ತಾನೆ? ಪಾರ್ಟಿ ಗೀಟಿ ಕತೆ ಬೇಕಾಗಿಲ್ಲ ನನಗೆ. ನಿನ್ನ ನಂಬ್ಕೊಂಡು ನಾನು ವ್ಯವಹಾರ ಮಾಡಿರೋದು. ನನ್ನ ದುಡ್ಡು ನಾನು ಬಿಸಾಕೋ, ನಾನು ಈಗಲೇ ಹೋಗ್ತೀನಿ. ಕೊಡ್ತೀನಿ, ನಾನು ಸ್ವಲ್ಪ ಟೈಮ್ ಬೇಕು. ಏಯ್, ಇದುವರೆಗೆ ನೀನ್ ಕೇಳಿದಷ್ಟು ಟೈಮ್ ನಾನು ಕೊಟ್ಟಿದ್ದು ಆಯ್ತು, ಕಾದಿದ್ದು ಆಯ್ತು. ಇನ್ನ ಮೇಲೆ ನಾನು ಟೈಮ್ ಕೊಡಲ್ವೋ, ಕಾಯೋದು ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ನನ್ನ ದುಡ್ಡು ಬಿಸಾಕೋ. ಏಯ್, ಕೊಡೋದಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನ ನನ್ನನ್ನೇ ಏನೋ ಮಾಡ್ತೀಯ ಅಂತ ಕೇಳೋಷ್ಟು ಧೈರ್ಯ ಬಂತೇನ ನಿನಗೆ? ಏಯ್, 2 ಲಕ್ಷಕ್ಕೆ 4 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನ. ಆದ್ರೆ ನಿನ್ನ ಮಾತ್ರ ಒಂದ್ ಕೈ ನೋಡ್ಕೊಳ್ತೀನಿ. ನೀನ್ ಎಲ್ಲೋದ್ರು ಬೇಡ. ಎತ್ತಲೇ, ಏನೋ ಮಾಡ್ತೀಯಾ? ಏನ್ ಮಾಡ್ತೀಯ? ಪಡ್ಕೋವ. ಮಾಡ್ತೀನಿ, ನೋಡ್ತಾ ಇರೋ. ನಿಮ್ಗೆಲ್ರಿಗೂ ಒಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರೋ. ಹೋಗಲೇ, ಒಳ್ಳೆ ಕಚಡ ನನ್ನ ಮಕ್ಳು ಸವಾಸ ಆಯ್ತು. ಇಷ್ಟೇ ಸರ್ ನಂಗೆ ಗೊತ್ತಿರೋದು. ಆಮೇಲೆ ನನ್ಗೇನು ಗೊತ್ತಿಲ್ಲ. ಮತ್ತೆ ಆ ಸುರೇಶ್ ಮನೆ ಹತ್ರ ಏನಾದ್ರೂ ಬಂದಿದ್ನ? ಇಲ್ಲ ಸರ್, ಬಂದಿಲ್ಲ. ಕುಮಾರು ಆಮೇಲೆ ಏನಾದ್ರೂ ಹೇಳಿದ್ರ?
ಇಲ್ಲ ಸರ್, ಏನು ಹೇಳಿಲ್ಲ. ಸುರೇಶ್ ಯಾರು, ಎಲ್ಲಿದ್ದಾನೆ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ನನಗೆ ಗೊತ್ತು ಸರ್, ಕುಮಾರ್ ಸುರೇಶ್ ಇಬ್ರು ಸ್ನೇಹಿತರಾಗಿದ್ರು. ನಡೀರಿ, ತೋರಿಸಿ ನಡೀರಿ. ಅಮ್ಮ, ಪೊಲೀಸ್ನವ್ರು ಯಾಕೆ ಬಂದಿದ್ರು ಮನೆಗೆ? ಅಪ್ಪ ಯಾವಾಗ ಬರ್ತಾರೆ? ಈ ಹಂತದಲ್ಲಿ ಸುರೇಶ್ ಅನ್ನೋ ವ್ಯಕ್ತಿ ಮೇಲೆ ಅನುಮಾನ ಬರೋದಕ್ಕೂ ಒಂದು ಕಾರಣ ಇತ್ತು. ಕೊಲೆಯಾದ ಕುಮಾರ್ ಮಾಡ್ತಾ ಇದ್ದಿದ್ದು ರಿಯಲ್ ಎಸ್ಟೇಟ್ ವ್ಯವಹಾರ. ಸೈಟು ಜಮೀನುಗಳನ್ನ ಮಾರಿಸೋದು, ಅದರಿಂದ ಕಮಿಷನ್ ಪಡೆಯೋದು ಈತನ ಕೆಲಸ. ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ನಡೆಯೋದು ಮಾಮೂಲಿ. ಹಾಗಾಗಿ ಈ ವ್ಯವಹಾರಗಳಲ್ಲಿ ಜಗಳ ಹೊಡೆದಾಟಗಳು ಹೊಸದೇನಲ್ಲ. ವಿವಾದಿತ ಆಸ್ತಿಗಳನ್ನು ಮಾರಾಟ ಮಾಡಿಸಿದ್ರೆ ಇವರು ಹೇಳಿದ್ದೇ ಲಾಭಾಂಶ. ಆದರೆ ಇಂಥ ವ್ಯವಹಾರಗಳಲ್ಲಿ ಅಪಾಯಗಳು ಅಷ್ಟೇ ಹೆಚ್ಚು. ಹಾಗಾಗಿ ಕುಮಾರ್ ಕೊಲೆ ಇಂಥ ಯಾವುದೋ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರಬಹುದು ಅಂತ ಪೊಲೀಸ್ನವ್ರಿಗೂ ಅನುಮಾನ ಬರುತ್ತೆ. ನಿಮ್ ಇಡೀ ವಿಷಯ ಗೊತ್ತಾಯ್ತು. ರಿಯಲ್ ಎಸ್ಟೇಟ್ನಲ್ಲಿ ಲಿಟಿಗೇಷನ್ ಇರೋ ಪ್ರಾಪರ್ಟಿನ ವ್ಯವಹಾರ ಮಾಡ್ತೀರಾ. ಯಾರಿಗೆ ದುಡ್ಡು ಕೊಡಬೇಕು, ಯಾರಿಗೆ ಹೆದರ್ಸ್ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಮ್ ಇಡೀ ಕತೆ ಗೊತ್ತಿದೆ. ಸರ್, ಅಂಥದ್ದೇನಿಲ್ಲ ಸರ್. ಏನೋ ವ್ಯವಹಾರಗಳನ್ನ ಕುದುರಿಸಿ ನಾವು ಕಮಿಷನ್ ತಗೊಳ್ತೀವಿ ಅಷ್ಟೇ ಸರ್. ಅಕಸ್ಮಾತ್ ಕಮಿಷನ್ ದುಡ್ಡು ಬರಲಿಲ್ಲ ಅಂದ್ರೆ? ಬಂದಿಲ್ಲ ಅಂದ್ರೆ ಬಂದೇ ಬರುತ್ತೆ ಸರ್. ಸ್ವಲ್ಪ ನಿಧಾನ ಆಗುತ್ತಷ್ಟೇ. ಕೊಡೋನು ಟೈಮಿಗೆ ಸರಿಯಾಗಿ ಕೊಡ್ಲಿಲ್ಲಪ್ಪ, ಆಗೇನ್ ಮಾಡ್ತೀರಿ? ಕೊಲೆ ಮಾಡ್ತೀರಾ? ಸರ್, ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನನಗೊಂದು ಗೊತ್ತಾಗ್ತಾ ಇಲ್ಲ. ಏಯ್, ನಿಜ ಹೇಳ. ಕುಮಾರ್ ನಿನಗೆ 2 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂತ ನೀನು ಅವನನ್ನು ಮರ್ಡರ್ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್, ನಮ್ಮ ತಾಯಣ್ಣ ನಾನು ಅವನಿಗೇನು ಮಾಡಲಿಲ್ಲ ಸರ್. ಸರ್, ಅವನು ಆಕ್ಸಿಡೆಂಟಲ್ಲಿ ಸತ್ತ ಅಂತ ನಾನು ನ್ಯೂಸಲ್ಲಿ ನೋಡಿದೆ. ಆದ್ರೆ ನೀವು ನೋಡಿದ್ರೆ ಮರ್ಡರ್ ಅಂತೀರಾ. ನೀನು ಆಕ್ಸಿಡೆಂಟ್ ಅಂತ ಜನಗಳನ್ನ ನಂಬಿಸ್ಬೋದು, ಆದ್ರೆ ಪೊಲೀಸ್ ಅವ್ರನ್ನಲ್ಲ. ನಿಜ ಹೇಳು, ಏನ್ ಮಾಡ್ದೆ ಅಂತ? ಸರ್, ನಾನ್ಯಾಕೆ ಸರ್ ಈ ಕೊಲೆ ಮಾಡಲಿ? ನನಗೆ ಅವನು ಕ್ಲೋಸ್ ಫ್ರೆಂಡು ಸರ್. ಕ್ಲೋಸ್ ಫ್ರೆಂಡು ಅಂತಾನೆ ಅವ್ರ ಮನೆಗೆ ಹೋಗ್ಬಿಟ್ಟು ಕೊಲೆ ಬೆದರಿಕೆ ಹಾಕ್ಬಿಟ್ಟು ಬಂದೆ ಅಲ್ವಾ? ಸರ್, ಏನೋ ಕೋಪದಲ್ಲಿ ಅವ್ರ ಮನೆಗೆ ಹೋಗಿ 4 ಮಾತಾಡಿದೆ ಅಷ್ಟೇ ಸರ್. ಆಮೇಲೆ ಏನ್ ಆಮೇಲೆ? ನೋಡ, ಈಗ ನನಗೆ ಟೈಮ್ ಇಲ್ಲ. ನಾನು ಎಲ್ಲ ಹೊರಟಿದ್ದೇನೋ, ತುಂಬಾ ಅರ್ಜೆಂಟಲ್ಲಿ ಇದ್ದೇನೆ. ಅದೇನ್ ಮ್ಯಾಟ್ರ್ ಹೇಳು. ಕಾಂಪೌಂಡ್ ಹತ್ರ ಇದೆಯಾ? ಹಾಗಾದ್ರೆ ಮೇಲೇನೆ ಬಾರೋ, ನಾನು ಟೆರೇಸಲ್ಲೇ ಇದ್ದೀನಿ, ಬೇಗ ಬಾ. ನೋಡು, ನೀನೇನಾದ್ರೂ ನನ್ನ ಕೈಕಾಲು ಇಟ್ಕೊಂಡು ಟೈಮ್ ಕೇಳಕ್ಕೇನಾದ್ರೂ ಬಂದಿದ್ರೆ ನಿನ್ನ ಕೈಕಾಲು ಮುರಿದ್ಬಿಡ್ತೀನಿ. ಏಯ್, ಯಾವಾಗ ಬೇಕು ನಿನ್ ಟೈಮು? ತಗೋ 2 ಲಕ್ಷ ರೂಪಾಯಿ ಚೆಕ್ಕು. ಇನ್ನೊಂದ್ಸಲ ನಿನ್ ಜೊತೆ ವ್ಯವಹಾರ ಮಾಡಿದ್ರೆ ಕೇಳು. ದುಡ್ಡು ಅಂತ ಸಾಯ್ತೀಯಲ್ಲೋ, ಸಾಯೋಗ್ ತಗೊಂಡೋಗ್ತೀಯಾ? ಇದಪ್ಪ ವ್ಯವಹಾರ ಅಂದ್ರೆ. ಈ ಕೆಲಸ ನೀನು ಹೋದ್ವಾರನೇ ಮಾಡಿದ್ರೆ ನಾನು ನಿಮ್ಮ ಮನೆಗೆ ಬಂದು ಅಷ್ಟೊಂದು ಮಾತಾಡ್ತಾನೆ ಇರ್ಲಿಲ್ವಲ್ಲ. ನೋಡೋ, ದುಡ್ಡು ಬೇಕಾದ್ರೆ ವಾಪಸ್ ತಗೋಬಹುದು, ಮಾತನ್ನ ವಾಪಸ್ ತಗೊಳಕ್ಕಾಗೋದಿಲ್ಲ. ಅದಕ್ಕೆ ಅವಾಗ ಯೋಚನೆ ಮಾಡಿ ಮಾತಾಡ್ಬೇಕು. ಬರ್ತೀನಿ. ನಿಂತ್ಕೊಳ್ಳೋ. ನೋಡು, ನಾನು ಟೆನ್ಷನ್ ಅಲ್ಲಿದ್ದೆ, ನನಗೂ ಸ್ವಲ್ಪ ಹಣ ಬೇಕಾಗಿತ್ತು. ಅದಕ್ಕೆ ನಾನು ನಿಮ್ಮ ಮನೇಲಿ ಬಂದು ಅಷ್ಟೊಂದು ಮಾತಾಡೋದನಪ್ಪ. ಅದನ್ನ ನೀನು ಸೀರಿಯಸ್ ತಗೊಂಡ್ಬಿಡೋದಾ? ನೋಡು, ಈಗ ಹೇಗಿದ್ರು ನಂದು ನಿಮ್ದು ಸೆಟ್ಲ್ ಆಗಿದೆ. ಯಾವ್ದಾದ್ರು ವ್ಯವಹಾರಗಳು ಬಂದು ಹಿಡ್ಕೊಳ್ಳೋ, ನಾನು ನೀನು 50-50 ಡೀಲ್ ಮಾಡ್ಕೊಳ್ಳೋಣ. ಬೇಡಪ್ಪ, ಬೇಡ. ನಿನ್ ಜೊತೆ ಡೀಲು ಬೇಡ, ವ್ಯವಹಾರನೂ ಬೇಡ. ಬರ್ತೀನಿ. ಸರ್, ಅವನು ನನ್ನ ಹಣನ ಕೊಟ್ಟು ಸೆಟಲ್ ಮಾಡ್ಬಿಟ್ಟ ಸರ್. ಆಮೇಲೆ ನಾನು ಅವನ್ನ ಮೀಟೇ ಮಾಡಲಿಲ್ಲ. ನನ್ನ ಹಣ ನನಗೆ ಬಂದ್ಮೇಲೆ ನಾನ್ಯಾಕೆ ಸರ್ ಅವನಿಗೆ ತೊಂದರೆ ಕೊಡ್ಲಿ? ಮರ್ಡರ್ ಕೇಸು ಮೈ ಮೇಲೆ ಬರುತ್ತೆ ಅಂತ 2 ಲಕ್ಷ ರೂಪಾಯಿ ಬಂತು ಅಂತ ಸುಳ್ಳು ಬೊಗಳ್ತಾ ಇದ್ದೇನೋ? ಅಯ್ಯೋ, ನಾನ್ಯಾಕೆ ಸರ್ ಸುಳ್ಳು ಹೇಳಿ? ಅವ್ನು ನನಗೆ ಚೆಕ್ ಕೊಟ್ಟ. ಬ್ಯಾಂಕಲ್ಲಿ ಚೆಕ್ ಕ್ಲಿಯರ್ ಆಗಿದ್ದಕ್ಕೆ ಸಾಕ್ಷಿ ಇದೆ ಸರ್, ಬೇಕಾದ್ರೆ ನಿಮ್ಗೆ ತಂದು ತೋರಿಸ್ತೀನಿ. ನಿನಗೂ ಅವನಿಗೂ ಬೇರೆದೇನಾದ್ರೂ ವ್ಯವಹಾರ ಆಯ್ತಾ? ಖಂಡಿತ ಇಲ್ಲ ಸರ್, ನನ್ನ ಮಾತು ನಂಬಿ ಸರ್. ಸರಿ. ಬೇರೆ ಯಾವ್ದಾದ್ರು ಇಂಥ ವ್ಯವಹಾರದಲ್ಲಿ ಕುಮಾರ ಸಿಕ್ಕಾಕೊಂಡಿದ್ದ ಅಂತ ನೀನೇನಾದ್ರೂ ಗೊತ್ತಾ? ಅವನ ಬಗ್ಗೆ ದ್ವೇಷ, ಜಗಳ ಯಾರಿಗಾದ್ರೂ ಇತ್ತಾ? ಇಲ್ಲ ಸರ್, ಅಂಥದ್ದೇನು ಇರಲಿಲ್ಲ. ಆದ್ರೆ ಅವ್ರ ಮನೆಗೆ ಕಿರಣ ಅನ್ನೋ ಒಬ್ಬ ಹುಡುಗ ಆಗಾಗ್ಗೆ ಬಂದು ಹೋಗ್ತಿದ್ದಂತೆ. ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಿದ್ದೆ ಸರ್ ಇವನು. ಕಿರಣ ಯಾರೋನು? ನಂಗೆ ಗೊತ್ತಿಲ್ಲ ಸರ್, ನಾನು ನೋಡಿಲ್ಲ ಸರ್. ಆದ್ರೆ ಅವನ ಬಗ್ಗೆ ಇವನು ಬಹಳ ಬೇಜಾರದಿಂದ 1-2 ಸಲ ಮಾತಾಡ್ತಿದ್ದ ಸರ್.
ಕ್ಷಮಿಸಿ ಮೇಡಮ್, ಮತ್ತೆ ನಿಮಗೆ ತೊಂದರೆ ಕೊಡಬೇಕಾಗ್ತದೆ. ಅವರೇ ಹೋದ್ಮೇಲೆ ಇನ್ಯಾವ ತೊಂದ್ರೆ ಸರ್ ನನ್ಗೆ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಕುಮಾರ್ ಕೊಲೆಗೆ ಕೆಲವೊಂದು ಕ್ಲೂ ಸಿಕ್ಕಿದೆ. ಏನು? ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಯ್ತು ಸರ್? ಇನ್ನೂ ಯಾರು ಮಾಡಿರೋದು ಅಂತ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ನಿಮ್ಮಿಂದ ಕೆಲವೊಂದು ಇನ್ಫಾರ್ಮೇಶನ್ಸ್ ಬೇಕಾಗಿದೆ. ಕೇಳಿ ಸರ್, ನನಗೆ ಗೊತ್ತಿರೋದೆಲ್ಲ ಅವತ್ತೇ ಹೇಳಿದ್ನಲ್ಲ ಸರ್. ನಿಮ್ಮ ಮನೆಗೆ ಕಿರಣ್ ಅಂತ ಒಬ್ಬ ಹುಡುಗ ಬರ್ತಾ ಇದ್ದ. ಹಾ, ಬರ್ತಿದ್ದ ಸರ್. ಅವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತೀರಾ? ಯಾರು ಅಂತ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ. ಅದಕ್ಕೆ ತನಿಖೆ ಆಗಬೇಕು, ಸಾಕಷ್ಟು ಸಾಕ್ಷಿ ಬೇಕು. ಕಿರಣ್ ಬಗ್ಗೆ ನಿಮ್ಗೇನೇನು ಗೊತ್ತು? ಅವನು ಯಾಕೆ ನಿಮ್ಮ ಮನೆಗೆ ಬರ್ತಾ ಇದ್ದ? ಅವನಿಗೂ ನಿಮ್ಮ ಯಜಮಾನ್ರಿಗೂ ಏನಾದರೂ ದ್ವೇಷ ಇತ್ತಾ? ಏನೇನು ಗೊತ್ತಿದ್ಯೋ ಎಲ್ಲ ಡೀಟೇಲ್ಸ್ ಹೇಳಿ. ನನಗ್ ಗೊತ್ತಿರೋ ಹಾಗೆ ಕಿರಣ್ ತುಂಬಾ ಒಳ್ಳೆ ಹುಡುಗ ಸರ್. ನನ್ನ ತಮ್ಮನ್ಗೆ ಪರಿಚಯ. ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ನಮ್ ಜೊತೆ ಫ್ಯಾಮಿಲಿ ಟ್ರಿಪ್ ಕೂಡ ಬರ್ತಿದ್ದ. ಆಗಾಗ ಮನೆಗೂ ಬರ್ತಿದ್ದ. ಮಂಗಳ ಏನ ಮಾಡ್ತಿದ್ಯಾ ಮನೆಯಲ್ಲಿ? ಇಷ್ಟು ಪುರ್ಸೊತ್ತಾಗಿರ್ತೀಯ? ಅಲ್ಲ, ಒಂದ್ ಕರೆಂಟ್ ಬಿಲ್ ಕಟ್ಬಿಟ್ಟು ಬರ್ಬಾರ್ದಾ? ಇದ್ನು ನಾನೇ ಮಾಡ್ಬೇಕಾ? ಮನೇಲಿ ಸುಮ್ನೆ ಇರ್ತೀನಿ ಅಂತ ಹೇಗ್ರಿ ಹೇಳ್ತೀರಾ? ಮನೇಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನಿಮ್ಗೆ ಗೊತ್ತಾ? ಬೆಳಗಾದ್ರೆ ಮಕ್ಳು ಸ್ಕೂಲಿಗೆ ರೆಡಿ ಮಾಡೋದು, ಬಟ್ಟೆ ಐರನ್ ಮಾಡೋದು, ನಿಮ್ಗೆ ತಿಂಡಿ ಮಾಡ್ಕೊಡೋದು, ಅಡ್ಗೆ ಮಾಡೋದು, ಸಾಯಂಕಾಲ ಮಕ್ಳು ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು. ಇಲ್ಲಿ ಪುರಾಣ ಎಲ್ಲ ಕೇಳಕ್ ನನ್ ಟೈಮ್ ಇಲ್ಲ. ಹೌದು, ನೀವು ಮಾತ್ರ ಬಿಸಿ. ನನ್ ಮಾತ್ ಕೇಳಕ್ ನಿಮ್ಗೆ ಟೈಮ್ ಎಲ್ಲಿದೆ ಹೇಳಿ? ನಾನ್ ಮಾಡೋ ಕೆಲ್ಸಕ್ಕೆ ದುಡ್ಡು ಸಿಗಲ್ವಲ್ಲ, ಅದಕ್ಕೆ ಬೆಲೆ ಇಲ್ಲ. ಅಲ್ಲ, ಒಂದ್ ಬಿಲ್ ಕಟ್ಬಾ ಅಂತಂದ್ರೆ ಎಷ್ಟು ಮಾತಾಡ್ತೀಯ ನೋಡು. ಯಾಕಣ್ಣ ಮೇಡಮ್ಗೆ ಫುಲ್ ಚಾರ್ಜ್ ಮಾಡ್ತಿದ್ರಿ? ಏಯ್, ನಿನಗೆ ಯಾಕೋ ಈ ವಿಷಯ? ಮನೆ ವಿಷಯ 1000 ಇರ್ತವೆ, ಅದೆಲ್ಲ ನಿಂಗೆ ಹೇಳಕ್ಕಾಗಲ್ಲ. ನೋಡೋ ಕಿರಣ, ನೀನೇ ಹೇಳು. ಮನೇಲಿ ನಂಗೆ ಮಾಡೋಕೆ ಬೇರೆ ಕೆಲ್ಸ ಏನೂ ಇಲ್ವಂತೆ. ಮನೇಲಿ ಫ್ರೀಯಾಗಿ ಕೂತಿರ್ತೀನಂತೆ. ಯಾಕಣ್ಣ ಹಂಗಂತೀರಿ? ಮನೇಲಿ ಎಷ್ಟು ಕೆಲಸ ಇರುತ್ತೆ ಪಾಪ ಮೇಡಮು. ಏಯ್, ನೀನೇನ ಹೊಳ್ಪರ ವಹಿಸ್ಕೊಂಡು ಮಾತಾಡೋದು? ಹೇಳಿಲ್ಲ ನಮ್ ವಿಷಯಕ್ಕೆ ಬರಬೇಡ ಅಂತ? ಯಾಕಣ್ಣ ಕೋಪ ಮಾಡ್ಕತ್ತೀರಿ? ನಾನೇನ್ ಹೊರಗಿನವನ? ನಿಮ್ಮಿಬ್ರಿಗೂ ಬೇಕಾದವನೇ ತಾನೆ? ಓಹೋ, ಹೊರಗಿನವನಲ್ಲ, ಒಡ ಹುಟ್ಟಿದವನು. ನೋಡು, ಬಂದ್ಯಾ, ಕಾಫಿ ಕುಡ್ದ್ಯಾ, ತಿಂಡಿ ತಿಂದ್ಯಾ, ಇಷ್ಟರಲ್ಲೇ ಇರ್ಬೇಕು. ಬೇರೆ ವಿಷಯ ಮಾತಾಡ್ಬೇಡ. ಬಂದವರೆಲ್ಲ ಇವಳು ಪರಾನೆ, ನಾನೇ ಇಲ್ಲಿ ದೊಡ್ಡ ವಿಲನ್. ಏನಾಯ್ತು ನಿಮ್ಮ ಯಜಮಾನ್ರಿಗೆ? ಹೈ ಬಿಡು, ದಿನ ಇದ್ದಿದ್ದೇ ಈಗೋಳು. ನಾನೊಬ್ಳು ಇದೀನಲ್ಲ ಅವ್ರ ಕೋಪ ಸಿಟ್ಟು ತೀರ್ಸ್ಕೊಳ್ಳೋದಿಕ್ಕೆ. ಸರಿ, ನೀನ್ ಯಾಕೆ ಬರ್ಲೇ ಇಲ್ಲ? ಎಕ್ಸಾಮ್ ನಡೀತಿದ್ದಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ. ನೀನು ಬರ್ಲಿಲ್ಲ, ನನ್ನ ತಮ್ಮ ಬರ್ತಿದ್ದ. ಇತ್ತೀಚೆಗೆ ಅವನು ಬರೋದ್ ಕಮ್ಮಿ ಮಾಡ್ಬಿಟ್ಟಿದ್ದಾನೆ. ನೋಡಿದ್ಯಲ್ಲ ನನ್ ಕಥೆನ? ಈ ನನ್ ಗಂಡನ ಜೊತೆ ಹೇಗಿ ಸಾಕಾಗ ಹೋಗಿದೆ. ತಲೆ ಕೆಟ್ಟು ಹೋಗಿದೆ ಕಣೋ. ಕಾಫಿ ಕುಡಿತೀಯಾ? ಏನು ಬೇಡ ಬಿಡಿ ಮೇಡಮ್. ಈ ಫ್ಯಾಮಿಲಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ನಮ್ಮನೇಲಿ ನೋಡಿದೀನಿ, ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಾರೆ, ಮತ್ತೆ ಒಂದಾಗ್ತಾರೆ. ತಲೆ ಕೆಡಿಸ್ಕೋಬೇಡಿ. ಸರಿ, ಕಾಫಿ ಮಾಡ್ತೀನಿ ಇರು. ಏನು ಬೇಡ ಬಿಡಿ ಮೇಡಮ್. ಇರೋ, ಕಾಫಿ ಮಾಡಿ ತಂದ್ಕೊಡ್ತೀನಿ. ಮೇಡಮ್, 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 ತಗೊಳ್ಳಿ ಮೇಡಮ್. ಏನೋ ಇದು? ನಿಮ್ಗೆ ಪೇಸ್ಟ್ರಿ ಕೇಕ್ ಅಂದ್ರೆ ಇಷ್ಟ ಅಲ್ವಾ? ಹೌದು. ಅದಕ್ಕೆ ತಂದೆ. ಹೇ, ಸುಮ್ನೆ ಯಾಕೋ ಇದೆಲ್ಲ ತರಕ್ ಹೋದೆ? ಅಯ್ಯೋ ತಗೊಳ್ಳಿ ಮೇಡಮ್. ನೀವು ಹೊರಗಡೆ ಹೋಗೋದಿಲ್ಲ, ನಿಮ್ಮ ಯಜಮಾನ್ರು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಹಾಗೇನಿಲ್ಲ ಕಣೋ, ಅವರೇ ನನ್ನನ್ನು ಕರೀತಾರೆ, ನಾನೇ ಹೋಗಲ್ಲ ಅಷ್ಟೇನೆ. ನನಗೆ ಗೊತ್ತು ಬಿಡಿ ಮೇಡಮ್. ನಿಮ್ಮ ಯಜಮಾನ್ರು ಏನಂತ ನನಗೆ ಗೊತ್ತಿಲ್ವಾ? ಯಾಕ್ರಿ ಅವನು ನೋಡಿಕಿದ್ದೀರಾ? ಅವನೇನ್ ತಪ್ಪು ಮಾಡ್ದ ಅಂತ? ಏನ್ ಮಾಡದ್ನ? ನನ್ಗೆ ಅವಮಾನ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ, ಬುದ್ಧಿ ಇಲ್ಲ ನನಗೆ? ನಾನೇನಂತ ಚೆನ್ನಾಗಿ ಗೊತ್ತಾಗಿದೆ. ನನ್ನ ಹೆಂಡತಿನ ಹೇಗೆ ನೋಡ್ಕೋಬೇಕು ಅಂತ ನಿನ್ನಿಂದ ಕಲಿಬೇಕಾ? ಹೋಗ ಅಣ್ಣ, ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಣ್ಣ. ಏನು ನನ್ನ ಹತ್ರ ತಮಾಷೆ? ನಿಮ್ಮನೆ ಇಟ್ಕೋ ತಮಾಷೆ. ಇನ್ನೊಂದ್ಸಲ ಇಲ್ಲಿ ಬಂದ್ರೆ ಸರಿ ಇರಲ್ಲ. ರೀ, ಯಾಕ್ರಿ? ಅವನೇನ್ ಮಾಡ್ದ ಅಂತ? ಜಾಸ್ತಿ ಮಾತಾಡಿದ್ರೆ ನಿನ್ನೂ ಹೊರಗೆ ಹಾಕ್ಬಿಡ್ತೀನಿ. ಏನಂತ ಹೇಳಿ ಹೊಡೆಯಲಿ? ಇದು ಬೇರೆ ಕೇಳು. ಏಯ್, ತಗೊಳವ ಇದನ್ನ. ನನ್ನ ಹೆಂಡತಿ ಮಕ್ಕಳು ಉಪವಾಸ ಇರ್ತಾರಲ್ಲ, ಆವಾಗ ಬಂದು ಸಹಾಯ ಮಾಡು. ಹೋಗ ಹಾಗಾಜ. ಇನ್ನೊಂದ್ಸಲ ಅವನ ಮನೆಯೊಳಗೆ ಸೇರಿಸಿದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ.
ಮೇಡಮ್ ನಾನ್ ಕಿರಣ್. ನೀನಾ? ಸಾರಿ ಕಣೋ ಕಿರಣ, ನಿನ್ನೆ ನಮ್ಮ ಮನೆಯವರು ನಿನ್ನ ಹತ್ರ ಬೇಜಾರಾಗೋ ಹಾಗೆ ನಡ್ಕೊಂಡ್ಬಿಟ್ರು. ಅಯ್ಯೋ ಬಿಡಿ ಮೇಡಮ್, ಅದಕ್ಕೆ ನೀವೇನು ಬೇಜಾರಾಗ್ಬೇಡಿ. ಸ್ವಲ್ಪ ದಿನ ಮನೆ ಕಡೆ ಬರ್ಬೇಡ, ನಾನೇ ನಿನ್ ಮೊಬೈಲ್ಗೆ ಕಾಲ್ ಮಾಡ್ತೀನಿ. ಸರಿ ಮೇಡಮ್. ಅಣ್ಣ ಆಮೇಲೆ ನಿಮ್ಗೇನು ತೊಂದರೆ ಮಾಡ್ಲಿಲ್ಲ ತಾನೇ? ಅಂಥದ್ದೇನು ಇಲ್ಲ. ಸರಿ, ನನ್ನಿಂದ ನಿಮ್ಗೇನು ತೊಂದರೆ ಆಗ್ದಿದ್ರೆ ಆಯ್ತು. ಟೈಮ್ ನೋಡ್ಕೊಂಡು ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ಸರಿ ಕಣೋ. ಸರಿ ಮೇಡಮ್, ಸರಿ, ಬಾಯ್ ಮೇಡಮ್, ಬಾಯ್ ಬಾಯ್. ಆಮೇಲೆ ಕಿರಣನು ಈ ಕಡೆ ಬಂದಿಲ್ಲ. ನಮ್ಮ ಯಜಮಾನ್ರು ಕಿರಣನ್ ಬಗ್ಗೆ ನನ್ನ ಹತ್ರ ಏನು ಹೇಳಿಲ್ಲ ಸರ್. ಸರಿ, ಮತ್ತೇನಾದ್ರೂ ಅವ್ನು ಫೋನ್ ಮಾಡಿದ್ನ, ಅಥವಾ ಈ ಎಲ್ಲ ಘಟನೆಗಳಿಂದ ಅವನೇನಾದ್ರೂ ಕುಮಾರ್ ಬಗ್ಗೆ ಹೆಚ್ಚು ದ್ವೇಷ ಬೆಳೆಸ್ಕೊಂಡಿದ್ದ? ಇಲ್ಲ ಸರ್, ಓದೋ ಹುಡುಗ, ಅವನ್ಗೆ ಎಕ್ಸಾಮ್ ಇರೋದ್ರಿಂದ ಅವ್ನ್ ಕಾಲ್ ಮಾಡಿಲ್ಲ ಸರ್. ಈ ತರ ದ್ವೇಷ ಇಟ್ಕೊಳ್ಳೋಂತಹ ಕೆಟ್ಟ ಹುಡುಗ ಅವನಲ್ಲ ಸರ್. ಓಕೆ, ಅವನ ಮನೆ ಅಡ್ರೆಸ್ಸು, ಕಾಲೇಜ್ ಡೀಟೇಲ್ಸು ಎಲ್ಲ ಕೊಡಿ. ಸರಿ ಸರ್. ಕಿರಣ್ ಬಗ್ಗೆ ತನಿಖೆ ಮಾಡೋದಕ್ಕೆ ಬಂದ ಇನ್ಸ್ಪೆಕ್ಟರ್ಗೆ ಅವನ ಮೇಲೆ ಸಂಶಯ ಪಡುವಂತ ಯಾವುದೇ ವಿಚಾರ ಗೊತ್ತಾಗೋದಿಲ್ಲ. ಅವನು ಮೈಸೂರು ರಸ್ತೆ ಕುಂಬಳಗೋಡು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ನಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇರ್ತಾನೆ. ಕಿರಣ್ ವಯಸ್ಸು ಇನ್ನು 21 ವರ್ಷ. ಜರಗನಹಳ್ಳಿಯ ಚಿಕ್ಕಸ್ವಾಮಿ ಲೇಔಟ್ನಲ್ಲಿರೋ ನಾಗರಾಜು ಅನ್ನೋರ್ ಮಗ. ಇವನ ವಿವರಗಳನ್ನೆಲ್ಲ ತಗೊಂಡು ವಿಚಾರಣೆ ಮಾಡಬೇಕು ಅನ್ನೋಷ್ಟರಲ್ಲಿ ಪೊಲೀಸ್ನವ್ರಿಗೆ ಮತ್ತೊಂದು ಕುತೂಹಲಕಾರಿಯಾದ ಮಾಹಿತಿ ಸಿಗುತ್ತೆ. ಸರ್, ಕುಮಾರ್ ಮರ್ಡರ್ ಜಾಗದಲ್ಲಿ ಅದೇ ಟೈಮಲ್ಲಿ ಒಂದು ಕಾರ್ ತುಂಬಾ ಹೊತ್ತು ನಿಂತಿತ್ತು ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಯಾವ ಕಾರು? ಆ ನಂಬರ್ ಏನು ಅಂತ ಗೊತ್ತಾಯ್ತೇನ್ರಿ? ಹೌದು ಸರ್, ಅದ್ರ ಡೀಟೇಲ್ಸ್ ಇಲ್ಲಿದೆ, ನಂಬರ್ ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಸರಿ, ಆ ನಂಬರ್ನ RTO ಕಳಿಸಿ. ಆ ಕಾರ್ ಓನರ್ ಯಾರು, ಈಗ ಆ ಕಾರ್ ಎಲ್ಲಿದೆ ಅನ್ನೋದನ್ನ ಬೇಗ ಪತ್ತೆ ಹಚ್ಚಿ. ಎಸ್ ಸರ್. ಎಲ್ಲ ಹೇಳ್ತಾನೆ ಸರ್, ಪೊಲೀಸ್ನವ್ರೆ ಹೊಸದಲ್ಲ ಅನ್ಸುತ್ತೆ, ಜಗ್ಗಲ್ಲ ಅಂತಾನೆ, ನಾಟಕ ಆಡ್ತಾನೆ. ಇಂಥವನ್ನ ಬಾಯ್ ಬಿಡ್ಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ಹಗ್ಗ ತಗೊಂಬನ್ನಿ. ಸರ್, ಹಗ್ಗ ಗಿಗ್ಗ ಏನು ಬೇಡ ಸರ್, ನನ್ ಗೊತ್ತಿರೋದು ನಾನು ಹೇಳ್ಬಿಡ್ತೀನಿ ಸರ್. ಮಗನೇ, ಮರ್ಯಾದೆಯಿಂದ ಕೇಳಿದ್ರೆ ಬಾಯ್ ಬಿಡಲ್ಲ. ಹೇಳ ಹೇಳ, ಕುಮಾರನ್ನ ಯಾಕೆ ಕೊಲೆ ಮಾಡಿದೆ? ಸರ್, ಆ ಕುಮಾರ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಸರ್. ಯಾರು ಅಂತ ಗೊತ್ತಿಲ್ಲದೆ ಕೊಲೆ ಮಾಡ್ದೇನಾ? ಸರ್, ನಾನು ಒಬ್ಬನೇ ಕೊಲೆ ಮಾಡಿರೋದಲ್ಲ ಸರ್ ಅದು. ಮತ್ತೆ ನನ್ನ ಫ್ರೆಂಡ್ ಅನಿವ ಬರಕೇಳ ಸರ್, ಅಲ್ಲಿಗೆ ನಾನು ಹೋದೆ ಸರ್. ಅವತ್ತೊಂದಿನ ಏನೋ ಮಗ ಬರಕ್ಕೆ ಹೇಳಿದ್ದ? ಒಂದು ಡೀಲ್ ಬಂದಿದೆ, ಏನ್ ಮಾಡ್ಬೇಕು? ಎತ್ತಬೇಕು. ನೀನ್ ಕೊಲೆ ಮಾಡ್ಬೇಕಾ? ಹೌದು. ರಿಸ್ಕ್ ಆಗಲ್ವೇನ? ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ದುಡ್ಡು ಮಾಡಕ್ಕಾಗಲ್ಲ. ಎಷ್ಟು ಸಿಗುತ್ತೆ? 3 ಲಕ್ಷಕ್ಕೆ ಡೀಲ್ ಆಗಿದೆ, 60,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. ಟೈಮ್ ಯಾವಾಗ? ಟೈಮ್ ಹೇಳ್ತೀನಿ, ರೆಡಿಯಾಗಿರೋ. ಹಾಗೆ ಆ ಕೇಶವನ್ಗೂ ನಾಗೇಶನ್ಗೂ ಹೇಳಿರೋ. ಸರಿ, ಓಕೆ. ನವೆಂಬರ್ 19, 2012 ಬೆಳಿಗ್ಗೆ 8:30. ಎಲ್ಲೋ ಇನ್ನೂ ಬರಲೇ ಇಲ್ಲ, ಟ್ರಾಫಿಕ್ ಬೇರೆ ಜಾಸ್ತಿ ಆಗುತ್ತೆ. ಹಲೋ, ಹಾಂ ಸರಿ ಸರಿ, ಓಕೆ 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 ಆಯ್ತು. ನೋಡ್ರೋ, ಪಾರ್ಟಿ ಹೊರಟಿದ್ದಾನಂತೆ, ಹೋಂಡಾ ಆಕ್ಟಿವ್ ಸ್ಕೂಟ್ರಲ್ಲಿ ಬರ್ತಾ ಇದ್ದಾನಂತೆ. ಏಯ್, ಬರ್ತಾ ಇದ್ದಾನೆ ಕಣ್ರೋ, ಪಾರ್ಟಿ ಬರ್ತಾ ಇದ್ದಾನೆ. ಏಯ್ ಬೇಡ 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 ಬೇಡ, ಮಕ್ಕಳಿದ್ದಾರೆ, ನಾಳೆ ಫೀಲ್ಡಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಅವನ ಮಕ್ಕಳನ್ನ ಬಿಟ್ಟು ಇದೇ ದಾರಿಯಲ್ಲಿ ವಾಪಸ್ ಬರ್ತಾನೆ. ಸ್ವಲ್ಪ ಹೊತ್ತು ಕಾಯೋಣ. ಹಲೋ, ಇನ್ನೂ ಕೆಲಸ ಆಗಿಲ್ಲ. ಮಕ್ಕಳಿದ್ರು,
ವಾಪಸ್ ಬರ್ಬೇಕಾದ್ರೆ ಮುಗಿಸ್ತೀವಿ. ಕೆಲಸ ಆಗುತ್ತೆ ಅಷ್ಟೇ. ಹಾ, ಬರ್ತಾ ಇದ್ದಾನ್ರೋ. ಎಲ್ರು ರೆಡಿ ಆಗೋ. ಇಷ್ಟೇ ಸರ್ ನನ್ಗೆ ಗೊತ್ತಿರೋದು. ಅನಿಲ್ಗೆ ಸುಪಾರಿ ಕೊಟ್ಟಿದ್ಯಾರೋ? ನನ್ಗೇನು ಗೊತ್ತಿಲ್ಲ ಸರ್. ಅನಿಲ ನನ್ಗೇನು ಹೇಳಿಲ್ಲ ಸರ್. ರೀ, ಇವನ ಹತ್ರ ಸ್ಟೇಟ್ಮೆಂಟ್ ಸೈನ್ ಮಾಡಿಸ್ಕೊಡ್ರಿ. ಅನಿಲ ಎಲ್ಲಿದ್ದಾನೆ ಅಂತ ವಿಚಾರಿಸಿ. ಆ ಅನಿಲನ್ಗೂ ಕುಮಾರನ್ಗೂ ಏನ್ ಸಂಬಂಧ ಇದೆ ಅಂತ ನಾನು ಕೇಳ್ಕೊಂಡ್ ಬರ್ತೀನಿ. ಎಲೆ ಮೇಲೆ ಇನ್ಶೂರೆನ್ಸ್ಗೆಲ್ಲ ಅಪ್ಲೈ ಮಾಡಿದ್ದೀನಿ. ಮ್ಯಾನೇಜರ್ ಹತ್ರನೂ ಮಾತಾಡಿದ್ದೀನಿ. ಸಾಹೇಬ್ರು ಬಂದರು. ನಮಸ್ತೆ ಸರ್. ನಮಸ್ತೆ. ಮಗಳು ಒಬ್ಳೇ ಇದ್ರೆ ಭಾರಿ ಸಂಕಟ ಪಡ್ತಾಳೆ. ಹೆಣ್ಣಿಂಗ್ಸು ಒಂಟಿಯಾಗಿ ಬದುಕೋದು ತುಂಬಾ ಕಷ್ಟ ಅಲ್ವಾ ಸರ್? ಅದಕ್ಕೆ ನಾವು ಮನೆಗೆ ಒಂದು 4 ದಿವಸ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಕೂತ್ಕೊಳ್ಳಿ ಸರ್. ಹೇಳಿ ಸರ್, ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ಹತ್ತತ್ರ ಬಂದಿದ್ದೀವಿ. ಕೊಲೆ ಮಾಡಿದವ್ರು ಯಾರು ಅನ್ನೋದಕ್ಕಿಂತ ಮುಖ್ಯ ಕೊಲೆ ಮಾಡಿಸಿದವ್ರು ಯಾರು ಅಂತ ಅಲ್ವೇನ್ರಿ? ಹೌದು ಸರ್, ಅದೇ ಮುಖ್ಯ. ಅದಕ್ಕೆ ನಿಮಗೆ ಮತ್ತೆ ತೊಂದರೆ ಕೊಡಬೇಕಾಗಿದೆ. ಏನ್ ಮಾಡೋದಕ್ಕಾಗುತ್ತೆ? ಕೊಲೆಗಾರ ಯಾರು ಅಂತ ಗೊತ್ತಾಗಬೇಕಾದ್ರೆ ಇವೆಲ್ಲ ಅನಿವಾರ್ಯ. ಕೇಳಿ ಸರ್. ನಿಮ್ಮ ಯಜಮಾನ್ರಿಗೆ ಅನಿಲ್ ಅಂತ ಯಾರಾದ್ರೂ ಸ್ನೇಹಿತನೋ ವೈರಿನೋ ಯಾರಾದ್ರೂ ಇದ್ರಾ? ಇಲ್ಲ ಸರ್, ಗೊತ್ತಿಲ್ಲ ಸರ್. ನಮ್ಮ ಮನೆಯವರು ಆ ಹೆಸರು ನಮ್ಮ ಮನೇಲಿ ಹೇಳಿಲ್ಲ ಸರ್. ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ. ನೆನಪಿದೆ ಸರ್, ನನಗೆ ಗೊತ್ತಿಲ್ಲ. ಹೊರಗೆ ನೋಡಿದ್ರೂ ಇರಬಹುದು, ನನಗೆ ಗೊತ್ತಿಲ್ಲ ಸರ್. ರೀ ಸಿದ್ದಪ್ಪ, ನಿಮ್ ತಮ್ಮ ಏನಾದ್ರು ನಿಮ್ಗೆ ಅನಿಲ್ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೇನ್ರಿ? ಇಲ್ಲ ಸರ್, ಅನಿಲ್ ಅನ್ನೋ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ಅನಿಲು ನಮ್ಗೆ ತುಂಬಾ ಮುಖ್ಯವಾದ ವ್ಯಕ್ತಿ. ಅವನು ಈ ಕೇಸ್ಗೆ ಬಹಳ ಮುಖ್ಯ. ಅವನ ಬಗ್ಗೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ತಕ್ಷಣ ನಮ್ಗೆ ಇನ್ಫಾರ್ಮೇಶನ್ ಕೊಡಿ. ಸರಿ ಸರ್. ನೋಡ್ರಿ ಸಿದ್ದಪ್ಪ, ಇವ್ರನ್ನ ಎಲ್ಲೂ ಸ್ವಲ್ಪ ದಿವಸ ಹೊರಗಡೆ ಕರ್ಕೊಂಡು ಹೋಗಾಗಿಲ್ಲ. ನಮ್ಮ ವಿಚಾರಣೆಗೆ ಇವ್ರ ಸಹಾಯ ತುಂಬಾ ಮುಖ್ಯ. ಇವ್ರು ಪದೇ ಪದೇ ಸ್ಟೇಷನ್ ಬರಬಾರ್ದು ಅಂತಂದ್ರೆ ಇವ್ರನ್ನ ಈ ಮನೇಲೇ ಇರೋದಕ್ಕೆ ಬಿಡಿ. ಸರಿ ಸರ್, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಓಕೆ. ವಿಚಿತ್ರ ನೋಡಿ, ಯಾರ್ಯಾರ ಮೇಲೂ ಅನುಮಾನ ಬಂದು ಕೊನೆಗೆ ಕೊಲೆ ಮಾಡಿದವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಕೊಲೆ ಮಾಡಿಸಿದವ್ರು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ದೀಪು ಹಿಂದೆ ಅನಿಲ ಅನ್ನೋ ವ್ಯಕ್ತಿ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅನಿಲನ್ಗೂ ಯಾರೋ ಒಬ್ಬ ಸುಪಾರಿ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆ ವ್ಯಕ್ತಿ ಯಾರು? ಅಥವಾ ಅವನ ಹಿಂದೆ ಮತ್ತೊಬ್ಬ ವ್ಯಕ್ತಿ ಇದ್ದಾನ? ಈ ಎಲ್ಲ ವಿಚಾರ ಗೊತ್ತಾಗಬೇಕಾದ್ರೆ ಅನಿಲ ಸಿಗ್ಬೇಕು. ಆದ್ರೆ ಅನಿಲ ಎಲ್ಲಿದ್ದಾನೆ? ಸರ್, ನನ್ಗೆ ಗೊತ್ತಿರೋದೆಲ್ಲ ಹೇಳ್ತೀನಿ, ಹೊಡಿಬೇಡಿ ಸರ್. ಹೇಳು, ಏನಾದ್ರೂ ಸುಳ್ಳು ಬೊಗಳಿದ್ರೆ ನಾವೇ ಸಿಳ್ಬಿಡ್ತೀನಿ. ಬೇಡ ಸರ್, ನಿಜನೇ ಹೇಳ್ತೀನಿ ಸರ್, ಎಲ್ಲ ನಿಜನೇ ಹೇಳ್ತೀನಿ ಸರ್. ಏನೋ ಕಿರಣ, ತುಂಬಾ ದಿನ ಆದ್ಮೇಲೆ ನನಗೆ ಜ್ಞಾಪಕ ಮಾಡ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನ್ ಬರೋಕ್ ಹೇಳಿದ್ದು? ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತು ಕಣ. ನಿನಗಿಲ್ಲ ಅಂತೀನೇನೋ, ಅದೇನು ಹೇಳೋ. ನೀನು ಆಗಲ್ಲ ಅಂತ ಹೇಳ್ಬಾರ್ದು. ಕಾಸು ಬರುತ್ತಾ? ಗಾಡೀಲಿ ಕುತ್ಕೊ ಮಾತಾಡೋಣ ಬಾ. ಏನೋ ಮ್ಯಾಟ್ರು? ಯಾರನ್ನಾದ್ರೂ ಎತ್ತಬೇಕೇನೋ? ಹ್ಞೂ ಕಣೋ, ಅದೇ ಕೆಲಸ ಮಾಡಬೇಕಿತ್ತು. ಏನೋ ಹೇಳ್ತಿದ್ಯಾ? ನಿಜವಾಗ್ಲೂ ಎತ್ತಬೇಕಾ?
ಹ್ಞೂ ಕಣ. ಏನಾಯ್ತು? ಯಾರವನು? ನೋಡು, ಯಾರು ಏನು ಅಂತ ಕೇಳ್ಬೇಡ. ಇವನೇ ಅವನು. ಯಾರ ಇವನು? ಅವ್ನು ಯಾರು ಏನು ಅನ್ನೋದು ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ. ದುಡ್ಡು ಎಷ್ಟು ಬೇಕು ಹೇಳು? ಸದ್ಯಕ್ಕೆ ಒಂದು 3 ಲಕ್ಷ ಕೊಟ್ಟಿರು, ಆಮೇಲೆ ನೋಡೋಣ. ಆಮೇಲೆ ನೋಡೋದು ಬಿಡೋದು ಏನು ಬೇಡ. 3 ಲಕ್ಷ ಕೊಡ್ತೀನಿ. ಸದ್ಯಕ್ಕೆ 60,000 ಕೊಟ್ಟಿರ್ತೀನಿ. ಮಿಕ್ಕಿದ್ದು ಕೆಲಸ ಮುಗಿದ್ಮೇಲೆ, ಸರಿನಾ? ಎಲ್ಲಿ ಸಿಗ್ತಾನೆ ಇವನು? ಇವನು ಎಲ್ಲಿ ಸಿಗ್ತಾನೆ, ಯಾವ ಟೈಮ್ ಸಿಗ್ತಾನೆ ಅಂತ ನಾನು ನಿನ್ನ ಫೋನ್ ಮಾಡಿ ಹೇಳ್ತೀನಿ. ಮೊದಲು ನೀನು ಹುಡುಗರನ್ನ ರೆಡಿ ಮಾಡ್ಕೊ, ಸರಿನಾ? ನಿನ್ನ ಕೆಲಸ ಆಯಿತು ಅಂದ್ಕೊಳ್ಳೋ. ಹುಷಾರು, ವಿಚಾರ ಎಲ್ಲೂ ಹೊರಗಡೆ ಬರಬಾರ್ದು, ಸರಿನಾ? ಆ ಕೆಲಸನ ನನಗೆ ಬಿಡೋ. ಆದರೆ ಕೆಲಸ ಮುಗಿದ ತಕ್ಷಣ ಅಮೌಂಟ್ ಸೆಟ್ಲ್ ಆಗಿಬಿಡ್ಬೇಕು. ಆಯ್ತಪ್ಪ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಮೊದಲು ನೀಟಾಗಿ ಕೆಲಸ ಮುಗಿಸು, ಸರಿನಾ? ಆಯಿತು. ಸರಿ ಕಣೋ, ನಾನೀಗ ಬರ್ತೀನಿ. ಹಾಂ, ಹುಷಾರು. ಕೆಲಸ ಆಯಿತು ಅಂದ್ಕೊಳ್ಳೋ. ಹಲೋ ದೀಪು, ಅವನು ಹೇಳ್ದಾಗೆ 19ನೇ ತಾರೀಕು ಬೆಳಿಗ್ಗೆ ನಾವು ಆ ಜಾಗದಲ್ಲಿ ಕಾಯ್ತಾ ಇದ್ವಿ. ಆ ವ್ಯಕ್ತಿ ಹೋಂಡಾ ಆಕ್ಟಿವೋದಲ್ಲಿ ಬಂದ. ಅವನ ಮಕ್ಕಳು ಜೊತೆಗಿದ್ರು. ಮಕ್ಕಳಿದ್ದಾಗ ಹೊಡೆದ್ರೆ ಫೀಲ್ಡಲ್ಲಿ ಹೆಸರಾಳಾಗುತ್ತೆ ಅಂತ ಅವನ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ವಾಪಸ್ ಬರುವಾಗ ಮೊದಲು ಕಾರಲ್ಲಿ ಅವನಿಗೆ ಡಿಕ್ಕಿ ಹೊಡೆದ್ವಿ. ಅವನು ಕೆಳಗೆ ಬಿದ್ದ. ಆಗ ನಾವು 4 ಜನ ಮೊಚ್ಚೆಗಳಿಂದ ಅವನ ಮೇಲೆ ಅಟ್ಯಾಕ್ ಮಾಡಿದ್ವಿ. ಎಲ್ಲ ಒಂದು 2 ನಿಮಿಷದಲ್ಲಿ ಮುಗಿಸಿ ಅಲ್ಲಿಂದ ಹೋಗ್ಬಿಟ್ವಿ ಸರ್. ಹಲೋ, ಏನಾಯ್ತು? ಕೆಲಸ ಮುಗೀತು. ಇನ್ನು 10 ನಿಮಿಷದಲ್ಲಿ ಟಿ ವಿ ನೋಡು, ನ್ಯೂಸ್ ಬರುತ್ತೆ. ಎಸ್, ವೆರಿ ಗುಡ್ ಕಣ್ರ. ಬ್ಯಾಲೆನ್ಸ್ ಅಮೌಂಟ್ ಯಾವಾಗ ಕೊಡ್ತೀಯಾ? ಕೊಡ್ತೀನಪ್ಪ. ನನ್ನ ಕೆಲಸ ಕೊಟ್ಟವ್ರು ಕೊಟ್ಟು ಕೂಡಲೇ ಕೊಡ್ತೀನಿ. ನೋಡೋ, ನನಗೆ ಅವ್ರು ಯಾರೋ ಗೊತ್ತಿಲ್ಲ. ಡೀಲ್ ಕೊಟ್ಟಿರೋದು ನೀನು ಕೊಡ್ಬೇಕಷ್ಟೇ. ಆಯ್ತಪ್ಪ, ನಾನೇ ಕೊಡ್ತೀನಿ, ಸರಿನಾ? ಆದಷ್ಟು ಬೇಗ ಮಾತಾಡ್ಕೊಡು. ನೀನು ಹುಷಾರು, ಓಕೆನಾ? ಹಾಂ ಸರಿ, ಆಯಿತು. ಓಕೆ ಬಾ, ಬಾಯ್ 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 ಬಾಯ್. ಕಿರಣ್ಗೆ ಕೊಲೆ ಮಾಡೋದಕ್ಕೆ ಹೇಳಿದವ್ರು ಯಾರೋ? ಅದನ್ನ ಅವನು ನನಗೆ ಹೇಳಲಿಲ್ಲ ಸರ್. ಬಾಕಿ ದುಡ್ಡು ಬಂತಾ? ಕೊಟ್ಟಿಲ್ಲ ಸರ್. ಈ ಕಿರಣ್ ಎಲ್ಲಿ ಸಿಗ್ತಾನೆ? ಈ ಮೊದಲೇ ಒಂದ್ಸಲ ಕಿರಣ್ ಮೇಲೆ ಅನುಮಾನ ಬಂದಿತ್ತು. ಆದ್ರೆ ಅವನು ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋ ಅವಕಾಶ ಇಲ್ಲ ಅಂತ ಕೂಡ ಅನ್ಸಿತ್ತು. ಈಗ ಅನಿಲ್ ಮೂಲಕ ಕೊಲೆಗೆ ಸುಪಾರಿ ಕೊಟ್ಟಿದ್ದೆ ಕಿರಣ್ ಅಂತ ಗೊತ್ತಾಗತ್ತೆ. ಆದ್ರೆ ಕಿರಣ್ ಹೇಳ್ತಾನೆ ಅವನಿಗೂ ಇನ್ನೊಬ್ರು ಕೊಲೆ ಮಾಡಿಸೋದಕ್ಕೆ ಹೇಳಿರ್ತಾರೆ ಅಂತ. ಆ ಇನ್ನೊಬ್ರು ಯಾರು? ಅವ್ರಿಗೆ ಕುಮಾರ್ ಕೊಲೆಯಿಂದ ಆಗ್ಬೇಕಾಗಿದ್ದೇನು? ಉತ್ತರ ಹೇಳಬೇಕಾದವನು ಕಿರಣ್. ಪೊಲೀಸ್ನವರು ಕಿರಣ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಕಿರಣ್ ಹೇಳಿದ ಸತ್ಯ ಏನು? ಎಷ್ಟು ವಯಸ್ಸು ನಿನಗೆ? 21 ಸರ್. ಈ ವಯಸ್ಸು ಕೊಲೆ ಸುಪಾರಿ ಕೊಡೋ ಮಟ್ಟ ಬಿಡ್ತಿದ್ಯಾ? ಯಾಕೋ ಕುಮಾರನ್ ಕೊಲೆ ಮಾಡಿದೆ ಹೇಳೋ? ಅದು ಹೇಗಿದ್ದೀರಾ ಮೇಡಮ್? ಎಲ್ಲಿದ್ಯೋ? ನನ್ ಮರ್ತ್ಬಿಟ್ಟಿದ್ಯಾ ಹೇಗೆ? ನಿಮ್ಮನ್ನ ಮರೆಯೋಕ್ಕಾಗುತ್ತಾ ಮೇಡಮ್? ಆದ್ರೆ ಏನ್ ಮಾಡೋದು, ನಿಮ್ಮ ಮನೆಗೆ ಬರೋಕ್ಕಾಗಲ್ವಲ್ಲ? ಹ್ಞೂ ಕಣೋ, ನಮ್ಮ ಯಜಮಾನ್ರಿಗೇನೋ ಅನುಮಾನ. ನೀನ್ ನಮ್ಮನೆಗೆ ಬರೋದು ಅವ್ರಿಗೆ ಇಷ್ಟ ಆಗಲ್ಲ. ನಿಮ್ಗಿಷ್ಟ ಆಗುತ್ತೆ ತಾನೇ? ಕತ್ತೆ, ಅದನ್ನ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಿರೋ ನಿಂಗೆ? ಹೇಳಿದ್ರೆ ಸ್ವಲ್ಪ ಖುಷಿ ಆಗುತ್ತಪ್ಪ. ನೀವಂತೂ ಸಿಗೋದಿಲ್ಲ, ಅಟ್ಲೀಸ್ಟ್ ನಿಮ್ಮ ಮಾತಾದ್ರೂ ಕೇಳಿ ಖುಷಿ ಪಡೋಣ ಅಂತ. ಸಾಕು ಸುಮ್ಮನಿರೋ. ಕಾಲೇಜ್ನಲ್ಲಿ ಯಾರು ಹುಡುಗಿ ನೋಡ್ತಾ ಜೊಲ್ ಸುರಿಸ್ತಿರ್ತೀಯಾ? ನಿಮ್ಗೆ ನನ್ನ ನೆನಪು ಎಲ್ಲಿ ಬರ್ಬೇಕು ಹೇಳು? 100 ಜನ ಹುಡುಗಿರ್ ಬಂದ್ರು ನಿಮ್ ಮುಂದೆ ಯಾರು ಇಲ್ಲ ಬಿಡಿ ಮೇಡಮ್. ನಿಮ್ಮನ್ನ ಮರೆಯಕ್ಕಾಗುತ್ತಾ? ಈಗ ನಿಮ್ಮನ್ನ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಒಂದ್ ಕೆಲಸ ಮಾಡು. ನಾಳೆ ನಮ್ಮ ಯಜಮಾನ್ರು ದೊಡ್ಡಬಳ್ಳಾಪುರಕ್ಕೆ ಬಿಸ್ನೆಸ್ಗೋಸ್ಕರ ಹೋಗ್ತಾ ಇದ್ದಾರೆ. ನಾಳೆ 11 ಗಂಟೆಗೆ ಮನೆಗೆ ಬರ್ತೀಯಾ? ಬರ್ತೀಯಾ ಅಂತ ಕೇಳ್ತೀರಾ? ಬಂದೇ ಬರ್ತೀನಿ. ನಿಮ್ಮನ್ನ ನೋಡಿ ಎಷ್ಟೊಂದು ದಿನ ಆಗಿದೆ ಮೇಡಮ್. ಸರಿ, ಬಾಯ್ ಬಾಯ್ ಬಾಯ್. ಮೇಡಮ್, ಎಲ್ಲಿದ್ದೀರಾ ಮೇಡಮ್? ಬಂದ್ಯಾ? ಎಷ್ಟು ದಿನ ಆಯ್ತು ಮೇಡಮ್ ನಿಮ್ಮ ನೋಡಿ. ಹೇಗಿದ್ದೀರಿ? ನೋಡು ಹೇಗಿದ್ದೀನಿ. ಯಾಕೆ ಮೇಡಮ್, ಮತ್ತೆ ಕಿರಿಕ? ನಿನ್ಗೆ ಗೊತ್ತಲ್ಲ, ನಮ್ಮ ಯಜಮಾನ್ರುಗಳು ದಿನಾಗ್ಲೂ ಇದ್ದಿದ್ದೆ. ನಾನು ಅವ್ರಿಗೆ ಹೆಂಡತಿಯಾಗಿಲ್ಲ, ಈ ಮನೆಗೆ ಕೆಲಸದೊಳಾಗಿದ್ದೀನಿ. ಉಸಿರು ಕಟ್ತಾ ಇದೆ ನನಗೆ. ನಂಗೆ ಇದರಿಂದ ಮುಕ್ತಿ ಬೇಕು. ತಲೆ ಕೆಡ್ಸ್ಕೊಬಿಡಿ ಮೇಡಮ್. ನೀವೇನೇ ನಿರ್ಧಾರ ತಗೊಂಡ್ರು ಸರಿ,
ನಾನು ನಿಮ್ಮ ಜೊತೆ ಇರ್ತೀನಿ. ನಿಮಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ. ನಾನಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ನಿಮ್ಮನ್ನು ನಂಬಿಸ್ಬೇಕಂದ್ರೆ ಏನು ಮಾಡಬೇಕು? ನಾನು ನಿನ್ನನ್ನು ನಂಬ್ತೀನಿ. ನನಗೆ ಗೊತ್ತು ನೀನು ನನ್ನ ಜೊತೆಲಿ ಇದ್ದೇ ಇರ್ತೀಯಾ ಅಂತ. ಯಾರು ಮೇಡಮ್ ಅದು? ಗೊತ್ತಿಲ್ಲ, ನೀ ಇಲ್ಲಿ ಕುತ್ಕೊಂಡು ನಾನು ನೋಡ್ಕೊಂಡ್ಬಿಡ್ತೀನಿ. ಎಲ್ಲೇ ಅವನು ಕರ್ಕೊಂಡಿದ್ಯ ಅಂತ ಚೆನ್ನಾಗಿ ಗೊತ್ತು. ನಿನ್ನೆ ರಾತ್ರಿ ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ. ಎಲ್ಲವನು ಎಲ್ಲೇ ನಾನು ಹಿಂದೆ ಇರೋ ಟೈಮಲ್ಲಿ ಒಳಗಡೆ ಸೇರ್ಕೊಂಡಿದ್ದೆ. ಯಾಕಣ್ಣ ಹೊಡಿತಾ ಇದ್ದೀರಾ? ನಾನೇನ್ ಮಾಡ್ದಣ್ಣ? ಏನ್ ಮಾಡಿದ್ಯಾ ಅಂತ ಹೇಳಿ ಬೇರೆ ಹೊಡಿಬೇಕು. ನಿಂದು ಆಮೇಲೆ ಏನಾಯ್ತು? ಇಷ್ಟಕ್ಕೆ ಕೊಲೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಕೊಲೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ನಾನಲ್ಲ ಸರ್, ಮತ್ತೆ ಮಂಗಳಾ ಮೇಡಮ್ ಸರ್. ಅವರೇ ಗಂಡನ್ನ ಸಾಯಿಸು ಅಂತ ಹೇಳಿದ್ದು. ಬಿಡಿ ಸರ್, ಯಾರೋ ಪಾಪಿಗಳು ಅವರನ್ನ ಕೊಲೆ ಮಾಡ್ಬಿಟ್ರು. ಇನ್ನ ಎಷ್ಟು ದಿನ ಅಂತ ನನ್ಗೆ ಹಿಂಸೆ ಕೊಡ್ತೀರಾ? ನೀವೇನೇ ಮಾಡೋರು ವಾಪಸ್ ಬರ್ತಾರ? ಸಾಕ್ ನಿಲ್ಸಿ ಸರ್ ನಿಮ್ ತನಿಖೆನ. ಏನು ಪ್ರಯೋಜನ ಇಲ್ಲ. ನಿಜ, ಏನು ಪ್ರಯೋಜನ ಇಲ್ಲ. ನಮ್ ತನಿಖೆ ಎಲ್ಲ ಮುಗೀತು. ತನಿಖೆ ಮುಗೀತಾ ಸರ್? ಕೊಲೆಗಾರ ಸಿಕ್ಕದ್ನ? ಮುಗ್ದಿಲ್ಲ, ಇನ್ನೂ ಇದೆ. ವನಜಾ ಅವರೇ, ಹೇಳ್ಕೊಂಡು ನಡ್ರಿ ಉಂಟ. ಏನ್ ಗಂಡನ್ ಕಳ್ಕೊಂಡ್ರೆ ನನ್ನನ್ನು ಅರೆಸ್ಟ್ ಮಾಡ್ತೀರಾ? ಇದೇನಾ ನೀವು ಕೊಡ್ಸೋ ನ್ಯಾಯ? ಇಷ್ಟೇ ಅಲ್ಲ, ಇನ್ನೂ ಇದೆ. ಆದ್ರೆ ಅದಕ್ಕೆ ಈ ಜಾಗ ಸರಿ ಇಲ್ಲ. ಹೇಳ್ಕೊಂಡು ನಡ್ರಿ ಉಳ್ಳ. ಇನ್ನೂ ಏನಾದ್ರೂ ನಾಟಕ ಆಡೋದು ಬಾಕಿ ಇದೆಯಾ? ಮೇಡಮ್ ಏನಾಯ್ತು? ಸಾಕಾಗಿ ಹೋಗಿದೆ ಕಿರಣ. ನನ್ ಕೈಲಿ ಆಗಲ್ಲ. ಅವ್ರು ಬದುಕಿದ್ರೆ ನನ್ನ ಜೀವನ ನರಕ ಆಗ್ಬಿಡುತ್ತೆ. ಏನಾದ್ರು ಮಾಡ್ಲೇಬೇಕು. ಏನ್ ಮಾಡೋದು ಮೇಡಮ್? ಮುಗಿಸ್ಬಿಡೋಣ. ಮೇಡಮ್ ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನನ್ಗೋಸ್ಕರ ನೀನೇನ್ ಬೇಕಾದ್ರೂ ಮಾಡ್ತೀನಿ ಅಂದ್ಯಲ್ಲ, ಈ ಕೆಲಸ ಮಾಡಕ್ ಆಗಲ್ವಾ? ಅದು ಸರಿ ಮೇಡಮ್, ಆದ್ರೆ ತುಂಬಾ ಯೋಚನೆ ಮಾಡ್ಬೇಡ. ನಾನು ನಿರ್ಧಾರ ಮಾಡಿದ್ದೀನಿ, ಇದೊಂದೇ ದಾರಿ. ಅವ್ನ್ ಬದುಕಿದ್ರೆ ನಾವಿಬ್ರು ನೆಮ್ಮದಿಯಿಂದ ಇರೋದಕ್ಕೂ ಆಗಲ್ಲ, ಸೇರೋದಕ್ಕೂ ಆಗಲ್ಲ. ಅವ್ನ್ ಸತ್ರೆ ನಾವಿಬ್ರು ಸುಖವಾಗಿರ್ಬೋದು. ಏನಂತೀಯ? ಈ ಕೆಲಸ ಮಾಡೋರು ನನ್ನ ಪರಿಚಯ ಇದ್ದಾರೆ ಮೇಡಮ್, ಆದ್ರೆ ಸ್ವಲ್ಪ ಖರ್ಚಾಗುತ್ತೆ. ಖರ್ಚು ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಈಗ ನನ್ನ ಹತ್ರ 60,000 ರೂಪಾಯಿ ಇದೆ, ಅದನ್ನ ನಾನು ಕೊಟ್ಟಿರ್ತೀನಿ. ಅವ್ನು ಸತ್ ಮೇಲೆ ಅವ್ರ ದುಡ್ಡು ನನಗೆ ಬರುತ್ತೆ. ಉಳಿದಿದ್ದು ಕೆಲಸ ಆದ್ಮೇಲೆ ಕೊಡೋಣ. ಅವ್ನು ಸತ್ ಮೇಲೆ ನಾವು ಯಾರು ಹಂಗಿಲ್ದರೆ ಬದುಕಿರ್ಬೋದು, ಸುಖವಾಗಿರ್ಬೋದು. ನನಗ್ ಬೇರೆ ದಾರಿನೇ ಇರ್ಲಿಲ್ಲ ಸರ್. ಅದಕ್ಕೆ ಕೊಲೆ ಮಾಡ್ಬಿಡದಾ? ಕೊಲೆ ಮಾಡೋದೇ ಕೊನೆ ದಾರಿ ಅಲ್ಲಮ್ಮ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಕರ್ಕೊಂಡೋಗಿ. ಇದು ಮಂಗಳ ಅನ್ನೋ ಹೆಂಗಸಿನ ಕತೆ. ಗಂಡನ ಜೊತೆ ಬದುಕೋಕಾಗ್ತಾ ಇರಲಿಲ್ಲ ಅನ್ನೋದು ಈಕೆ ಕೊಲೆಗೆ ಕೊಡೋ ಕಾರಣ. ಜೊತೆಗೆ ಕಿರಣ್ ಅನ್ನೋ ಸ್ನೇಹಿತನ ಸ್ನೇಹ ಸಲಿಗೆ. ಗಂಡನ ಜೊತೆ ಈಕೆಗೆ ಬದುಕೋದು ಕಷ್ಟ ಆಗಿದ್ರು ಕೊಲೆ ಅದಕ್ಕೆ ಪರಿಹಾರ ಆಗಿರಲಿಲ್ಲ. ಕೊಲೆ ಎಲ್ಲದಕ್ಕೂ ಪರಿಹಾರ ಅಲ್ಲ. ಜೊತೆಗೆ ಯಾರಿಗೂ ಯಾರನ್ನು ಕೊಲೆ ಮಾಡೋ ಹಕ್ಕಿಲ್ಲ. ಇದು ಕೇವಲ ಕಾನೂನಿನ ಮಾತಲ್ಲ, ನೈತಿಕವಾಗಿಯೂ ಇದನ್ನು ಒಪ್ಪೋಕ್ಕಾಗಲ್ಲ. ಮಂಗಳ ಗಂಡನಿಂದ ಡೈವೋರ್ಸ್ ತಗೋಬೋದಾಗಿತ್ತು. ಇದಕ್ಕೂ ಗಂಡನಿಂದ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಕಾನೂನಿನ ಸಹಾಯ ಪಡಿಬೋದಾಗಿತ್ತು. ಆದ್ರೆ ಮಂಗಳ ಇದ್ಯಾವುದನ್ನು ಮಾಡಲಿಲ್ಲ. ಪರಿಣಾಮ ಏನಾಯ್ತು? ಮಂಗಳ ಜೈಲು ಸೇರ್ತಾಳೆ, ಮಕ್ಕಳಿಬ್ರು ಅನಾಥರಾಗ್ತಾರೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.